ANMR ನ್ಯೂಸ್ಗೆ ಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾದ ಅಲಂಕಾರಿಕ ವಸ್ತುಗಳಿಗೆ ಒಮ್ಮೆ ಭೇಟಿ ಕೊಡಿ. ಅರುಣಾ ಶಾಪಿಂಗ್ ಸೆಂಟರ್, ವಾಸವಿ ಕಲ್ಯಾಣ ಮಂಟಪದ ಬಳಿ, NR ಬಡಾವಣೆ, ಚಿಂತಾಮಣಿ. ವರಮಹಾಲಕ್ಷ್ಮಿ ಹಬ್ಬದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಹಬ್ಬವಾಗಿದೆ. ವರಮಹಾಲಕ್ಷ್ಮಿ ಹಬ್ಬವನ್ನು ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ, ತಮಿಳುನಾಡು ರಾಜ್ಯಗಳಲ್ಲಿ ಆಚರಿಸುತ್ತಾರೆ. ವರಮಹಾಲಕ್ಷ್ಮಿ ಹಬ್ಬವನ್ನು ವಿಶೇಷವಾಗಿ ಮಹಿಳೆಯರು ಈ ಹಬ್ಬವನ್ನು ಆಚರಿಸುತ್ತಾರೆ. ಹಬ್ಬದ ದಿನದಂದು ವರಮಹಾಲಕ್ಷ್ಮಿಯ ಮನೆಗಳಿಗೆ ಪ್ರತಿಷ್ಠಾಪಿಸಲು ಇದೀಗ ಮಾರುಕಟ್ಟೆಗಳಲ್ಲಿ ಬೇಕಾಗಿರುವ ಅಲಂಕಾರಿಕ ಸಾಮಗ್ರಿಗಳು ಸಿಗುತ್ತವೆ. ಅಲಂಕಾರಿಕ ಸಾಮಗ್ರಿಗಳ ಜೊತೆಗೆ ಅಮ್ಮನವರ ಮುಖವಾಡುಗಳು ಚಿಂತಾಮಣಿ ನಗರದ ಅರುಣಾ ಶಾಪಿಂಗ್ಸ್ ಅಂಗಡಿಯಲ್ಲಿ ಇದೀಗ ವಿಶೇಷವಾಗಿ ಮಾರಾಟ ಮಾಡುತ್ತಿದ್ದಾರೆ. ಅರುಣಾ ಶಾಪಿಂಗ್ಸ್ನಲ್ಲಿ ಅಮ್ಮನವರಿಗೆ ಬೇಕಾದ ಅಲಂಕಾರಿಕ ವಸ್ತುಗಳಲ್ಲಿ ಒಂದಾದ ವಿವಿಧ ಬಣ್ಣಗಳಲ್ಲಿ ಅಮ್ಮನವರ ಆಕರ್ಷಕ ಮುಖವಾಡುಗಳು, ಅದರಲ್ಲೂ ತಾಂಜೂರು ಬಣ್ಣದಿಂದ ಅಲಂಕಾರ ಮಾಡಿರುವ ಮುಖವಾಡುಗಳು, ಮಹಾಲಕ್ಷ್ಮಿ ಡಾಲ್ಸ್, ಬಾಗಿಲುಗಳ ತೋರಣ, ಫ್ಲವರ್ ಹ್ಯಾಂಗಿಂಗ್, ವಿವಿಧ ಆಕರ್ಷಕ ಹೂವಿನ ಹಾರಗಳು, ಆರ್ಟಿಫಿಷಿಯಲ್ ಫ್ಲವರ್ಗಳು, ಜರ್ಮನ್ ಸಿಲ್ವರ್ ಐಟಮ್, ತಟ್ಟೆ ದೀಪಗಳು, ಕುಂಕುಮ ಬಟ್ಟು, ವಿಧವಾದ ಬಳೆಗಳು, ಬಾಳೆಕೊಂಬೆಯ ಸ್ಟ್ಯಾಂಡ್ಗಳು, ವೈಟ್ ಮೆಟಲ್ ಮಣಿಗಳು ಹಾಗೂ ಅಮ್ಮನವರಿಗೆ ಬೇಕಾದ ವಿವಿಧ ಡೆಕೋರೇಷನ್ ಐಟಮ್ಗಳು ಸಹ ಸಿಗುತ್ತವೆ. ಇದರ ಜೊತೆಗೆ ಸದರಿ ಅಂಗಡಿಯಲ್ಲಿ ಹ್ಯಾಂಡ್ ಬ್ಯಾಗ್, ಸ್ಲಿಂಗ್ ಬ್ಯಾಗ್, ಕ್ಲಿಪ್ಪುಗಳು, ಪರ್ಸುಗಳು, ಬ್ರಾಬ್ಲಿಂಗ್ ಬ್ಯಾಗ್ಗಳು, ಏರ್ ಆಕ್ಸೆಸರಿಗಳು, ನೈಟೀಸ್, ನೈಟ್ ಶೂಟ್ಗಳು, ಇನ್ನರ್ ಗಾರ್ಮೆಂಟ್ಸ್ ಹಾಗೂ ಇತರೆ ವಸ್ತುಗಳು ಸಹ ಸಿಗುತ್ತದೆ. ಒಮ್ಮೆ ಭೇಟಿ ಕೊಡಿ. ಅರುಣಾ ಶಾಪಿಂಗ್ ಸೆಂಟರ್, ವಾಸವಿ ಕಲ್ಯಾಣ ಮಂಟಪದ ಬಳಿ, NR ಬಡಾವಣೆ, ಚಿಂತಾಮಣಿ. ಮಳೆಗಾಗಿ ಚಿಂತಾಮಣಿ ನಗರದ ಆಜಾದ್ ಚೌಕದ ಶ್ರೀ ಹರಿಹರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಹಾಕುಂಭಾಭಿಷೇಕ ಮಹೋತ್ಸವ. ಚಿಂತಾಮಣಿ ನಗರದ ಹೃದಯ ಭಾಗದಲ್ಲಿರುವ ಆಜಾದ್ ಚೌಕದಲ್ಲಿರುವ ಸುಮಾರು 450 ವರ್ಷಗಳ ಪುರಾತನ ಇತಿಹಾಸ ಹೊಂದಿರುವ ಶ್ರೀ ಹರಿಹರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಳೆ ಮತ್ತು ಬೆಳೆ ಸಮೃದ್ಧಿಗಾಗಿ ಬೆಳೆದು ನಾಡು ಸುಭಿಕ್ಷವಾಗಿರಲೆಂದು ಕೋರಿ ದೇವಾಲಯದ ಸಮಿತಿ ವತಿಯಿಂದ ಅತ್ಯಂತ ಭಕ್ತಿ ಶ್ರದ್ಧತೆಯಿಂದ ಮಹಾಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು. ಮಹಾಕುಂಭಾಭಿಷೇಕದ ಪ್ರಯುಕ್ತ ಮಹಾರುದ್ರಾಭಿಷೇಕ, ನಂತರ ಕುಂಭಾಭಿಷೇಕ ನಡೆಯಿತು. ಮಧ್ಯಾಹ್ನ ಮಹಾಮಂಗಳಾರತಿ ನಡೆದ ನಂತರ ಭಕ್ತಾದಿಗಳಿಗೆ ಮಹಾಪ್ರಸಾದ ವಿತರಣೆ ನಡೆಯಿತು. ಈ ಪವಿತ್ರ ವರುಣದೇವನ ಆರಾಧನೆ ಹಾಗೂ ಶಿವನ ಮಹಾಕುಂಭಾಭಿಷೇಕ ಮಹೋತ್ಸವಕ್ಕೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ದೇವಾಲಯದ ಸಮಿತಿಯ ವಾಣಿ ರಾಘವೇಂದ್ರ ಅವರು ಮಾತನಾಡಿ, ಸುಮಾರು 400ರಿಂದ 450 ವರ್ಷಗಳ ಹಿಂದೆ ಕಾಶಿಯಿಂದ ತಂದ ಲಿಂಗವನ್ನು ಇಲ್ಲಿ ತಂದು ಪ್ರತಿಷ್ಠಾಪಿಸಲಾಗಿದ್ದು, ಕಾರುಪಾಕಲ ಪರಂಪರೆಯ ಕುಟುಂಬದವರು ತಲೆತಲಾಂತರದಿಂದ ಅಂದರೆ 6 ತಲೆಮಾರಿನಿಂದ ಈ ದೇವಸ್ಥಾನವನ್ನು ಧರ್ಮಾಧಿಕಾರಿಗಳಿಗೆ ನಿರ್ವಹಿಸಿಕೊಂಡು ಬರುತ್ತಿದ್ದಾರೆ. ಪ್ರಸ್ತುತ ಚಂದ್ರಶೇಖರ್ ಅವರು ಧರ್ಮಾಧಿಕಾರಿಗಳಿಗೆ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದರು. ಸುಮಾರು 450 ವರ್ಷಗಳ ಪುರಾತನ ಇತಿಹಾಸ ಹೊಂದಿರುವ ಶ್ರೀ ಹರಿಹರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಆರಿದ್ರ ನಕ್ಷತ್ರ ಹಾಗೂ ಆಷಾಢ ಮಾಸದ ದ್ವಾದಶಿಯ ಶುಭ ಸಂಯೋಗದ ಅಂಗವಾಗಿ ಇಂದು ಶ್ರೀ ಹರಿಹರೇಶ್ವರ ಸ್ವಾಮಿಗೆ ಮಹಾಕುಂಭಾಭಿಷೇಕ ಮತ್ತು ರುದ್ರಾಭಿಷೇಕ, ವಿಶೇಷ ಧಾರ್ಮಿಕ ಪೂಜಾ ಕೈಂಕರ್ಯ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಳ್ಳಲಾಗಿತ್ತು ಎಂದರು. ಆರಿದ್ರ ನಕ್ಷತ್ರ ಹಾಗೂ ಸೋಮವಾರದ ಈ ಶುಭ ದಿನದಂದು ಶಿವನಿಗೆ ವಿಶೇಷವಾದ 11 ಜನ ಪುರೋಹಿತರು 11 ಬಾರಿ ರುದ್ರ ಪಠಣ ಅಂದರೆ ಏಕಾದಶ ರುದ್ರಾಭಿಷೇಕ ನಡೆಸಿದ ನಂತರ ಸ್ವಾಮಿಗೆ ಗಂಗಾಜಲ ಮತ್ತು ಪಂಚಾಮೃತದಿಂದ ಮಹಾಕುಂಭಾಭಿಷೇಕ ನೆರವೇರಿಸಲಾಯಿತು ಎಂದರು. ಇನ್ನು ದೇವಾಲಯದ ಸಮಿತಿ ಜಗದೀಶ್ ಅವರು ಸಹ ಮಾತನಾಡಿ, ನಾಡಿನಾದ್ಯಂತ ಉತ್ತಮ ಮಳೆ ಬೆಳೆಯಾಗಿ ಸುಭಿಕ್ಷೆ ನೆಲೆಸಲಿ, ರೈತರು ಹಾಗೂ ಸಕಲ ಭಕ್ತಾದಿಗಳಿಗೆ ಶ್ರೇಯಸ್ಸಾಗಲಿ ಎಂದು ಪ್ರಾರ್ಥಿಸಿ ಈ ವಿಶೇಷ ಮಹಾಕುಂಭಾಭಿಷೇಕ ಹಾಗೂ ದೈವಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ದೇವಸ್ಥಾನದ ಕಾರ್ಯಕ್ರಮಗಳಿಗೆ ಆರ್ಥಿಕ ಮತ್ತು ಕಾಯ ವಾಚ ಮನಸ ನೆರವು ನೀಡಿದ ಎಲ್ಲ ಭಕ್ತಾದಿಗಳಿಗೆ, ಸ್ಥಳೀಯರಿಗೆ ಮತ್ತು ಸಹಕರಿಸಿದ ಎಲ್ಲರಿಗೂ ದೇವಸ್ಥಾನದ ಮಂಡಳಿ ಹಾಗೂ ಕುಟುಂಬದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಹ ಸಲ್ಲಿಸಿದರು. ಇನ್ನು ಈ ಸಂದರ್ಭದಲ್ಲಿ ದೇವಾಲಯದ ಸಮಿತಿಯ ಸದಸ್ಯರಾದ KS ಚಂದ್ರಶೇಖರ್, ಸಾಯಿನಾಥ್ ಬಾಬು, ವಾಣಿ ರಾಘವೇಂದ್ರ, ವೈ ಉಮಾಮೂರ್ತಿ, ಗೋಪಾಲಕೃಷ್ಣಮೂರ್ತಿ, ಕೃಷ್ಣಮೂರ್ತಿ, KR ವಾಸವಂಬ, ಸುಕನ್ಯಾ, ಶ್ರೀಧರ್, ಅರ್ಚಕರಾದ ಕುಮಾರ್ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಸಹ ಭಾಗವಹಿಸಿದ್ದರು. ಮಂಜುಳಾ ಆಂಟಿ మంజులా మంగళ
कृष्ण गुंजक्षानिकन पापन मंजिगिता कृष्ण गुंजक्षानिकन पापन मंजिगिता कृष्ण गुंजक्षानिकन पापन मंजिगिता कृष्ण गुंजक्षानिकन रक्षानिकन पापन मंजिगिता कृष्ण गुंजक्षानिकन कृष्ण गुंजक्षानिकन पापन मंजिगिता లేదు అంటే ఓం నమ శివాయ. ఈరోజు చింతామణి హృదయ భాగంలో ఉన్నటువంటి హరిహరేశ్వర దేవస్థానంలో మహాకుంభాభిషేకము, ఏకదశ రుద్రాభిషేకము విజృంభణముగా జరిగింది. ఉదయాన 6:30 నుంచి స్వామికి పంచామృత అభిషేకము, తదనంతరము రుద్రాభిషేకము, అదేవిధంగా మహాకుంభాభిషేకము ఇప్పటి వరకు జరిగి భక్తాదులందరూ కూడా భక్తి శ్రద్ధలతో భగవంతుని దర్శించి తీర్థప్రసాదం మంగళారతి చూసి తీర్థప్రసాదం తీసుకొని అందరూ కూడా తరించినాము. ముఖ్యంగా ఈ కార్యక్రమము చేసేందుకు సంకల్పం ఏమి అంటే ప్రపంచమంతా కూడా సుభిక్షంగా సర్వేజన సుఖినో భవంతు అనే సంకల్పంతో మనము ఈ కార్యక్రమాన్ని చేసినాము. ఈశ్వరుడు అశుతోషుడు అంటారు. ఎందుకంటే ఆయనకి మనము ఏమి సమర్పించినప్పటికీ కూడా శీఘ్రంగా ఆయన ప్రసన్నుడవుతాడనమాట. అటువంటిది మహాకుంభాభిషేకము మనము చేసినట్టయితే ఖచ్చితంగా భగవంతుడు మన ప్రపంచం అంతా కూడా సుభిక్షంగా ఉంచుతారనమాట. కనుక ఈరోజు భక్తులందరూ కూడా వారి ధన మన సహాయంతో ఈరోజు మనము మహాకుంభాభిషేకం విజృంభణంగా చేసినామన్నమాట. ఇదే విధంగా ఈ దేవస్థానము చాలా పురాతనమైన దేవస్థానము, మహిమాన్విత దేవస్థానం. ఎకరాల క్రితము మా ముత్తాత వారి తాతగారు కాశీ నుంచి ఇక్కడ లింగాన్ని తల మీద పెట్టుకొని వచ్చి ఇక్కడ ప్రతిష్టాపన చేసినారు. చాలా మహిమాన్వితమైనటువంటి ఆలయం ఇది. ఇటువంటి ఆలయంలో మహాకుంభాభిషేకం చేసి మన ప్రపంచమంతా కూడా సుభిక్షంగా ఉండేట్టుగా రైతులు, సామాన్యులు, ఉద్యోగస్తులు, వ్యాపారస్తులు అందరూ కూడా సుఖ సంతోషాలతో సమృద్ధిగా ప్రపంచమంతా సుభిక్షంగా ఉండాలని సంకల్పించి ఈరోజు ఇక్కడ 11 మంది పురోహితులతో రుద్రమంతా పఠింపబడింది. ఉదయాన నుంచి చాలా బాగా ఇక్కడ దైవ కార్యాలంతా చాలా బాగా జరిగింది. దీనికి సహాయపడినటువంటి ప్రతి ఒక్కరికి కూడా హృదయపూర్వక ధన్యవాదాలు తెలియజేస్తున్నాను. అలాగే మా మీడియా సోదరులకు కూడా విశేషంగా మేము ధన్యవాదాలు తెలియజేస్తున్నాం. ఎందుకంటే ప్రతి ఒక్క కార్యక్రమానికి వారు అదందరికీ తెలిసే విధంగా అన్ని కూడా న్యూస్ చేస్తున్నారు. ಧನ್ಯವಾದಗಳು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ನಮಸ್ಕಾರ. ನಾವು ಇವಾಗ ಚಿಂತಾಮಣಿ ಆಜಾದ್ ಚೌಕದಲ್ಲಿರುವ ಶ್ರೀ ಹರಿಹರೇಶ್ವರ ಸ್ವಾಮಿ ದೇವಸ್ಥಾನ ಸನ್ನಿಧಿಯಲ್ಲಿದ್ದೀವಿ. ಇವತ್ತು ವಿಶೇಷ ಏನು ಅಂದರೆ ಸೋಮವಾರ ಆಷಾಢ ಮಾಸ ಆರುದ್ರಾ ನಕ್ಷತ್ರದಲ್ಲಿ ಶಿವನಿಗೆ ಕೃತಜ್ಞತೆಗಳು ತಿಳಿಸುವ ಮುಖಾಂತರ ಇವತ್ತು ಕುಂಭಾಭಿಷೇಕವನ್ನು ಹಮ್ಮಿಕೊಂಡಿದ್ದೀವಿ. ಕುಂಭಾಭಿಷೇಕ ಅಂದರೆ ಶಿವಲಿಂಗ ಮುಳುಗುವವರೆಗೂ ನೀರು ಸಮರ್ಪಿಸಿ ದೇವರಿಗೆ ನಮಗೆ ಮಳೆ ಬೆಳೆ ಸಮೃದ್ಧಿಯಾಗಿ ಆಗಿ ನಮ್ಮ ದೇಶ ಎಲ್ಲ ಹಸಿರುತನದಿಂದ ಬೆಳಗಬೇಕೆಂದು ಎಲ್ಲರೂ ಭಕ್ತಾದಿಗಳು ಕೋರಿಕೊಂಡು ಇವತ್ತು ಪೂಜೆಗಳು ನಡೆಸಿದ್ದೇವೆ. ಇಲ್ಲಿ ಸರ್ವೇ ಜನ ಸುಖಿನೋ ಭವಂತು ಅಂತ ಎಲ್ಲರೂ ಪ್ರಾರ್ಥಿಸಿ 11 ಸ್ವಾಮಿಗಳು 11 ಸಾರಿ ರುದ್ರ ಅಭಿಷೇಕ ಮಾಡಿ ಶಿವನಿಗೆ ಪ್ರತ್ಯೇಕವಾಗಿ 11 ಅಂಕಿ ವಿಶೇಷವಾಗಿರುತ್ತದೆ. ಅದಕ್ಕೆ 11 ಸಾರಿ ರುದ್ರವನ್ನು ಪಠಿಸಿ ನೀರನ್ನು ತುಂಬಿಸಿ ಎಲ್ಲರೂ ಭಕ್ತಾದಿಗಳು ಮಳೆ ಬೆಳೆ ಸಮೃದ್ಧಿಯಾಗಿ ಆಗಬೇಕೆಂದು ಕೋರುತ್ತಾ ಇವತ್ತು ಈ ಕಾರ್ಯಕ್ರಮವನ್ನು ತುಂಬ ವಿಶೇಷವಾಗಿ ನಡೆಸಿಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು.